ವಾಸವಿ ಕನ್ಯಕಾ ಪರಮೇಶ್ವರಿ ಚರಿತ್ರೆ, ವಾಸವಿ ಮಾತೆಯ ಕತೆ ಮತ್ತು ಇತಿಹಾಸ. 10ರಿಂದ 11ನೇ ಶತಮಾನದಲ್ಲಿ ವೈಶ್ಯರ ರಾಜ ಕುಸುಮಶ್ರೇಷ್ಠಿಯು 18 ಪರಗಣಗಳಿಗೆ ಪೆನುಗೊಂಡ ರಾಜಧಾನಿಯನ್ನಾಗಿ ಮಾಡಿಕೊಂಡು ರಾಜ್ಯವನ್ನು ಆಳುತ್ತಿದ್ದನು. ಕುಸುಮಾಂಬಳನ್ನು ಅವನ ಪತ್ನಿಯನ್ನಾಗಿ ಮಾಡಿಕೊಂಡನು. ಅವರು ಆದರ್ಶ ದಂಪತಿಗಳಾಗಿದ್ದರು ಮತ್ತು ಶಾಂತಿಯುತ ಗೃಹ ಜೀವನವನ್ನು ನಡೆಸುತ್ತಿದ್ದರು. ಅವರು ಶಿವನನ್ನು ತಮ್ಮ ದೈನಂದಿನ ಕರ್ತವ್ಯಗಳ ಭಾಗವಾಗಿ ಪೂಜಿಸುತ್ತಿದ್ದರು. ಅವರು ರಾಜ್ಯವು ವಿಷ್ಣುವರ್ಧನ 7 ಅಥವಾ ಮಹಾರಾಜ ವಿಮಲಾದಿತ್ಯ ಆಳ್ವಿಕೆ ನಡೆಸಿದ ವೆಂಗಿ ದೇಶದ ಭಾಗವಾಗಿತ್ತು. ಅವರು ತಮ್ಮ ವೈವಾಹಿಕ ಜೀವನದ ಹಲವು ವರ್ಷಗಳನ್ನು ಕಳೆದಿದ್ದರು. ದಂಪತಿಗಳಿಗೆ ಮನಸ್ಸಿನ ಶಾಂತಿ ಇರಲಿಲ್ಲ. ರಾಜ್ಯದ ಆಡಳಿತವನ್ನು ನೋಡಿಕೊಳ್ಳಲು ಯಾವುದೇ ಉತ್ತರಾಧಿಕಾರಿ ಇಲ್ಲದ ಕಾರಣ ಅವರು ತುಂಬ ಬಳಲುತ್ತಿದ್ದರು. ಅವರ ಅನೇಕ ವಿಧಿಗಳು ಮತ್ತು ತ್ಯಾಗಗಳು ಯಾವುದೇ ಫಲವನ್ನು ನೀಡಲಿಲ್ಲ ಮತ್ತು ಅದರಿಂದ ಅವರು ಹೃದಯಾಘಾತಕ್ಕೊಳಗಾದರು. ನಂತರ ತೀವ್ರ ನಿರಾಶೆಯಿಂದ ಅವರ ಕುಲಗುರು ಭಾಸ್ಕರಾಚಾರ್ಯರನ್ನು ಸಂಪರ್ಕಿಸಿದರು. ದಶರಥನು ಆಚರಿಸಿದ್ದ ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡಲು ಅವರು ಅವರಿಗೆ ಸಲಹೆ ನೀಡಿದರು. ಶುಭ ಸಮಯದಲ್ಲಿ ಕುಸುಮಶ್ರೇಷ್ಠಿ ದಂಪತಿಗಳು ಯಾಗವನ್ನು ಪ್ರಾರಂಭಿಸಿದರು. ದೇವತೆಗಳು ಸಂತೋಷಗೊಂಡು ಯಜ್ಞೇಶ್ವರ ಅಂದರೆ ಅಗ್ನಿದೇವರ ಮೂಲಕ ಪ್ರಸಾದವನ್ನು ಕಳುಹಿಸಿದರು. ಪ್ರಸಾದ ತಿಂದ ನಂತರ ಅವರಿಗೆ ಮಕ್ಕಳು ಸಿಗುತ್ತಾರೆ ಎಂಬ ದೈವಿಕ ಹೇಳಿಕೆ ಇತ್ತು. ಅವರು ಅತ್ಯಂತ ಭಕ್ತಿಯಿಂದ ಪ್ರಸಾದವನ್ನು ಸೇವಿಸಿದರು. ಕೆಲವೇ ದಿನಗಳಲ್ಲಿ ಕುಸುಮಾಂಬೆಗೆ ಗರ್ಭಧಾರಣೆ ಚಿಹ್ನೆ ಕಂಡುಬಂದಿತ್ತು. ಅವಳು ಅಸಾಮಾನ್ಯ ಆಸೆಗಳನ್ನು ವ್ಯಕ್ತಪಡಿಸಿದಳು. ಅದು ಎಲ್ಲರ ಕಲ್ಯಾಣಕ್ಕಾಗಿ ಹೋರಾಡುವ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಎಂದು ಸೂಚಿಸುತ್ತದೆ. ವಾಸವಿ ದೇವಿಯ ಜನನ. ವಸಂತ ಋತುವಿನಲ್ಲಿ ಎಲ್ಲೆಡೆ ಆನಂದವಿತ್ತು. ವಾತಾವರಣವು ಸುಂದರವಾಗಿತ್ತು. ಈ ಸೌಂದರ್ಯದ ನಡುವೆ ಕುಸುಮಾಂಬ ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು. ವೈಶಾಖದ 10ನೇ ತಾರೀಕಿನ ಶುಕ್ರವಾರದಂದು ಉತ್ತರ ನಕ್ಷತ್ರ ಮತ್ತು ಕನ್ಯಾ ಕಾಕತಾಳೀಯ ಸಮಯದಲ್ಲಿ ಸಂಧ್ಯಾಕಾಲದಲ್ಲಿ ಒಂದು ಗಂಡು ಮತ್ತು ಇನ್ನೊಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದರು. ಗಂಡು ಮಗುವನ್ನು ವಿರೂಪಾಕ್ಷ ಎಂದು ಮತ್ತು ಹೆಣ್ಣು ಮಗುವಿಗೆ ವಾಸವಾಂಬ ಎಂದು ದೀಕ್ಷಾಸ್ನಾನ ಮಾಡಲಾಯಿತು. ಬಾಲ್ಯದಲ್ಲಿಯೇ ವಿರೂಪಾಕ್ಷದಲ್ಲಿ ಪ್ರಬಲ ರಾಜನ ಲಕ್ಷಣಗಳು ಸ್ಪಷ್ಟವಾಗಿ ಗೋಚರಿಸುತ್ತಿದ್ದವು. ಆದರೆ ವಾಸವಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಕಡೆಗೆ ಒಲವು, ಆರಾಧನಾ, ಸಂಗೀತ ಮತ್ತು ತಾತ್ವಿಕ ವಿಧಾನ ಕಂಡುಬಂದವು. ಪೋಷಕರು ಸಹ ಅವರ ಅಭಿರುಚಿ ಮತ್ತು ಆದ್ಯತೆಗಳನ್ನು ಬೆಂಬಲಿಸಿದರು. ವಾಸವಿ ದೇವಿಯ ಶಿಕ್ಷಣ. ಭಾಸ್ಕರಾಚಾರ್ಯರ ಮಾರ್ಗದರ್ಶನದಲ್ಲಿ ವಿರೂಪಾಕ್ಷನು ದೇಶವನ್ನು ಆಳಲು ಅಗತ್ಯವಾದ ವೇದಗಳು, ಕತ್ತಿವರಸೆ, ಕುದುರೆ ಸವಾರಿ, ಸಮರ ಕಲೆಗಳು ಮತ್ತು ರಾಜ್ಯ ಕೌಶಲ್ಯ, ಬಿಲ್ಲುಗಾರಿಕೆ ಮತ್ತು ಇತರವುಗಳನ್ನು ಕಲಿತನು. ವಾಸವಿ ಎಲ್ಲ ಲಲಿತ ಕಲೆಗಳನ್ನು ಕಲಿತು ತಾತ್ವಿಕ ವಿಷಯಗಳ ಮೇಲೆ ಪಾಂಡಿತ್ಯ ಸಾಧಿಸಿ ಬುದ್ಧಿವಂತ ಮಹಿಳೆಯೆಂದು ಹೆಮ್ಮೆಪಟ್ಟಳು. ರತ್ನಾವತಿಯೊಂದಿಗೆ ವಿರೂಪಾಕ್ಷನ ವಿವಾಹ. ವಿರೂಪಾಕ್ಷನು ಸರಿಯಾದ ವಯಸ್ಸನ್ನು ತಲುಪಿದಾಗ ಏಳೂರು ಪಟ್ಟಣದ ಹರಿದಿಶ್ರೇಷ್ಠಿಯ ಮಗಳು ರತ್ನಾವತಿಯನ್ನು ಮದುವೆಯಾದನು. ವಾಸವಿಯ ವಿವಾಹವನ್ನು ಸಹ ಅದೇ ವೈಭವ ಮತ್ತು ಆಡಂಬರದಿಂದ ಆಚರಿಸಲಾಗುತ್ತದೆ ಎಂದು ಬೃಹತ್ ಸಭೆ ಭಾವಿಸಿತ್ತು. ವಿಷ್ಣುವರ್ಧನನು ಶ್ರೀ ವಾಸವಿ ದೇವಿಯ ಮೇಲೆ ಪ್ರೀತಿಯಲ್ಲಿ ಸಿಲುಕಿದನು. ಒಮ್ಮೆ ವಿಷ್ಣುವರ್ಧನ ತನ್ನ ಶತ್ರುಗಳನ್ನು ನಿರ್ಮೂಲನೆ ಮಾಡಲು ಮತ್ತು ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಲು ದಂಡಯಾತ್ರೆಗೆ ಹೋದನು. ದಾರಿಯಲ್ಲಿ ಅವನು ಪೆನುಗೊಂಡಕ್ಕೆ ಭೇಟಿ ನೀಡಿದನು. ರಾಜ ಕುಸುಮಶ್ರೇಷ್ಠಿ ಅವನನ್ನು ಬರಮಾಡಿಕೊಂಡು ಮೆರವಣಿಗೆಯಲ್ಲಿ ಕರೆದೊಯ್ದು ತನ್ನ ಪ್ರಜೆಗಳ ಪರವಾಗಿ ವರ್ಣರಂಜಿತ ಸಭಾಂಗಣದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸಿದನು. ಜನಸಮೂಹದ ನಡುವೆ ವಿಮಲಾದಿತ್ಯ ಅಂದರೆ ವಿಷ್ಣುವರ್ಧನ ವಾಸವಿಯನ್ನು ನೋಡಿದನು. ಅವನು ತನ್ನ ಸೌಂದರ್ಯದಿಂದ ಹೊಳೆಯುತ್ತಿದ್ದಳು. ನಂತರ ಮನ್ಮಥ ತನ್ನ ಸಿಹಿ ಬಾಣಗಳನ್ನು ಅವನ ಮೇಲೆ ಎಸೆದನು. ಅದು ಅವನನ್ನು ತುಂಬ ಪ್ರಭಾವಿಸಿತು. ಅವಳ ಬಗ್ಗೆ ವಿಚಾರಿಸಲು ಅವನು ತನ್ನ ಮಂತ್ರಿಯನ್ನು ಕಳುಹಿಸಿದನು. ಅವಳನ್ನು ಮದುವೆಯಾಗಲು ಅವನು ನಿರ್ಧರಿಸಿದನು. ವಾಸವೇ ಇಲ್ಲದೆ ತಾನು ಜಗತ್ತಿನಲ್ಲಿ ಬದುಕಲು ಸಾಧ್ಯವಿಲ್ಲ ಎಂಬಷ್ಟು ದೂರ ಹೋದನು. ವಿಷ್ಣುವರ್ಧನನ ಬಯಕೆ ಕುಸುಮಶ್ರೇಷ್ಠಿಗೆ ಮಾರಕ ಹೊಡೆತದಂತೆ ಇತ್ತು. ಅವನು ಅದನ್ನು ಸ್ವೀಕರಿಸುವ ಅಥವಾ ನಿರಾಕರಿಸುವ ಸ್ಥಿತಿಯಲ್ಲಿ ಇರಲಿಲ್ಲ. ಚಕ್ರವರ್ತಿ ಈಗಾಗಲೇ ಮದುವೆಯಾಗಿದ್ದನು ಎಂಬ ವಯಸ್ಸಿನ ಅಸಮಾನತೆಯ ತಡೆಗೋಡೆ ಅವನ ಮನಸ್ಸನ್ನು ತುಂಡುಗಳಾಗಿ ಪುಡಿಮಾಡಿತು. ವಿಷ್ಣುವರ್ಧನನ ಬೇಡಿಕೆಯ ನಂತರದ ಪರಿಣಾಮಗಳು.
ಕುಸುಮಶ್ರೇಷ್ಠಿ ವಿಷ್ಣುವರ್ಧನನ್ನು ಕಳುಹಿಸಿದನು. ನಂತರ ಅವರು ಈ ವಿಷಯವನ್ನು ತಮ್ಮ ಆತ್ಮೀಯರೊಂದಿಗೆ ಚರ್ಚಿಸಿದರು. ಅವರು ವಾಸವಿಯ ಅಭಿಪ್ರಾಯಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಲು ಸರ್ವಾನುಮತದಿಂದ ನಿರ್ಧರಿಸಿದರು. ಪ್ರತಿಯಾಗಿ ವಾಸವಿ ತನ್ನ ಜೀವನದುದ್ದಕ್ಕೂ ಕನ್ಯೆಯಾಗಿರುವುದಾಗಿ ಬಹಿರಂಗವಾಗಿ ವ್ಯಕ್ತಪಡಿಸಿದಳು ಮತ್ತು ಶಾಶ್ವತ ಸಮಸ್ಯೆಗಳ ಬಗ್ಗೆ ಧ್ಯಾನ ಮಾಡಲು ಉದ್ದೇಶಿಸಿದಳು. ಕುಸುಮಶ್ರೇಷ್ಠಿ ರಾಜ ವಿಷ್ಣುವರ್ಧನನಿಗೆ ನಿರಾಕರಣೆಯ ಸಂದೇಶವನ್ನು ಕಳುಹಿಸಿದಳು. ಪರಿಣಾಮವಾಗಿ ರಾಜನು ತೀವ್ರ ಕೋಪಗೊಂಡು ತನ್ನ ಸೈನ್ಯದ ಬೆಟಾಲಿಯನ್ ಅನ್ನು ನಿರ್ದಯವಾಗಿ ದಾಳಿ ಮಾಡಲು ಮತ್ತು ವಾಸವಿಯನ್ನು ತನಗಾಗಿ ಪಡೆಯಲು ಪದಗಳಿಂದ ಕಳುಹಿಸಿದನು. ಪೆನುಗೊಂಡದ ಧೈರ್ಯಶಾಲಿ ವೈಶ್ಯರು ಸಮ, ಧನ, ಭೇದ ಮತ್ತು ಅಂತಿಮವಾಗಿ ದಂಡ ಎಂಬ ಎಲ್ಲ ರೀತಿಯ ತಂತ್ರಗಳನ್ನು ಬಳಸಿಕೊಂಡು ವಿಷ್ಣುವರ್ಧನನ ಸೈನ್ಯವನ್ನು ಸೋಲಿಸಿದರು. ಸಮುದಾಯದ ಪ್ರತಿಕ್ರಿಯೆ. ಈ ನಿರ್ಣಾಯಕ ಹಂತದಲ್ಲಿ ಕುಸುಮಶ್ರೇಷ್ಠಿ ಎಲ್ಲ 714 ಗೋತ್ರಗಳ ಜನರಾದ 18 ಪರಗಣಗಳ ಮುಖ್ಯಸ್ಥರ ಮಹಾಸಮ್ಮೇಳನಕ್ಕೆ ಕರೆ ನೀಡಿದರು. ಭಾಸ್ಕರಾಚಾರ್ಯರ ಮೊದಲ ಸಮ್ಮುಖದಲ್ಲಿ ಕುಸುಮಶ್ರೇಷ್ಠಿ ಅಧ್ಯಕ್ಷತೆಯಲ್ಲಿ ಸಮ್ಮೇಳನ ನಡೆಯಿತು. ಸಮ್ಮೇಳನದಲ್ಲಿ ಭಿನ್ನಾಭಿಪ್ರಾಯವಿತ್ತು. 102 ಗೋತ್ರಗಳ ಮುಖ್ಯಸ್ಥರು ಹುಟ್ಟಿದವರು ಸಾಯಲೇಬೇಕು ಎಂದು ಭಾವಿಸಿದರು. ಇದಲ್ಲದೆ ಹೇಡಿಗಳು ಸಾಯುವ ಮೊದಲು ಹಲವು ಬಾರಿ ಸಾಯುತ್ತಾರೆ. ಅವರ ಧೀರನಾಗಿ ಸಾವಿನ ರುಚಿ ಒಮ್ಮೆ ಮಾತ್ರ ಇರುತ್ತದೆ. ಆದ್ದರಿಂದ ಎದುರಾಳಿ ಕೂಡ ಬಲಿಷ್ಠನಾಗಿದ್ದರೂ ಒಳ್ಳೆಯ ಕಾರಣಕ್ಕಾಗಿ ಹೋರಾಡೋಣ. ಕಿಡಿ ಒಣ ಹುಲ್ಲಿನ ರಾಶಿಯನ್ನು ಸುಡಲು ಸಾಧ್ಯವಿಲ್ಲವೇ? ಇದು ಅವರ ದೃಢ ನಿರ್ಧಾರವಾಗಿತ್ತು. ಆದರೆ ಇದಕ್ಕೆ ವಿರುದ್ಧವಾಗಿ 612 ಗೋತ್ರಗಳ ವ್ಯಕ್ತಿಗಳು ವೈವಾಹಿಕ ಮೈತ್ರಿ ಸುರಕ್ಷಿತ ಮತ್ತು ಪ್ರಯೋಜನಕಾರಿ ಎಂದು ಒತ್ತಾಯಿಸಿದರು. ನಂತರ ಭಾಸ್ಕರಾಚಾರ್ಯರು ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ನಮ್ಮ ಗೌರವವನ್ನು ಕಾಪಾಡಿಕೊಳ್ಳಬೇಕು ಎಂದು ಹೇಳಿದರು. ಈ ಮಾತುಗಳು ಕುಸುಮಶ್ರೇಷ್ಠಿಯ ಮೇಲೆ ವೇಗವರ್ಧಕದಂತೆ ಕಾರ್ಯನಿರ್ವಹಿಸಿದವು. ಅವು ಅಲ್ಪಸಂಖ್ಯಾತತೆಯನ್ನು ಪ್ರೇರೇಪಿಸಿದರು ಸಹ. ಅವರು ತಮ್ಮ ಮಗಳು ವಾಸವಿಯನ್ನು ರಾಜನಿಗೆ ಮದುವೆ ಮಾಡಿಕೊಡದಿರಲು ದೃಢವಾಗಿ ನಿಂತರು. ಈ ಘಟನೆಯೊಂದಿಗೆ ವೈಶ್ಯರಲ್ಲಿ ಒಗ್ಗಟ್ಟು ಮುರಿದು ಹೋಯಿತು. ಗಾಯಗೊಂಡ ನಾಗರ ಹಾವಿನಂತೆ ಚಕ್ರವರ್ತಿ ತನ್ನ ವಿರೋಧಿಗಳನ್ನು ನಾಶ ಮಾಡುವ ದೃಢನಿಶ್ಚಯದಿಂದ ತನ್ನ ಬೃಹತ್ ಸೈನ್ಯದ ನೇತೃತ್ವ ವಹಿಸಿದನು. ಪೆನುಗೊಂಡದಲ್ಲಿಯೂ ಸಹ 102 ಗೋತ್ರಗಳ ಬೆಂಬಲಿಗರು ಮತ್ತು ಜನರು ಪರಿಣಾಮಗಳನ್ನು ಎದುರಿಸಲು ಅಗತ್ಯ ವ್ಯವಸ್ಥೆಗಳನ್ನು ಮಾಡಲಾಯಿತು. ವಾಸವಿ ದೇವಿಯ ಪ್ರತಿಕ್ರಿಯೆ. ಈಗ ವಾಸವಿ ರಂಗಕ್ಕೆ ಬಂದು, ಒಂದು ಹೆಣ್ಣಿಗಾಗಿ ನಮ್ಮಲ್ಲಿ ರಕ್ತಪಾತ ಏಕೆ ಆಗಬೇಕು? ನಮ್ಮ ಸ್ವಾರ್ಥಕ್ಕಾಗಿ ಸೈನಿಕರ ಪ್ರಾಣವನ್ನು ಬಲಿಕೊಡುವುದು ಒಳ್ಳೆಯದಲ್ಲ. ಯುದ್ಧದ ಕಲ್ಪನೆಯನ್ನು ತ್ಯಜಿಸುವುದು ಉತ್ತಮ. ಬದಲಾಗಿ ನಾವು ಹೊಸ ರೀತಿಯಲ್ಲಿ ದಂಗೆ ಹೇಳೋಣ. ಅಹಿಂಸಾ ಮತ್ತು ಸ್ವಯಂ ತ್ಯಾಗದ ಮೂಲಕ ನಾವು ಯುದ್ಧವನ್ನು ನಿಯಂತ್ರಿಸಬಹುದು. ಬಲವಾದ ಇಚ್ಛಾಶಕ್ತಿ ಮತ್ತು ನೈತಿಕ ಶಕ್ತಿ ಇರುವ ಜನರು ಮಾತ್ರ ಈ ರೀತಿಯ ಆತ್ಮತ್ಯಾಗದಲ್ಲಿ ಭಾಗವಹಿಸಬಹುದು. ವಾಸವಿಯ ಹೊಸ ಚಿಂತನೆಯ ಪ್ರವಾಹವು ಕುಸುಮ ದಂಪತಿಗಳಿಗೆ ಸಂತೋಷಕರ ನಿರ್ದೇಶನಗಳನ್ನು ನೀಡಿತು ಮತ್ತು ಅವರು ವಾಸವಿಯ ನಿರ್ದೇಶನಗಳಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸಲು ನಿರ್ಧರಿಸಿದರು. ಅಂತಿಮ ನಿರ್ಗಮನಕ್ಕೆ ವ್ಯವಸ್ಥೆಗಳು. ವಾಸವಿ ನಿರ್ದೇಶನದ ಪ್ರಕಾರ ಪವಿತ್ರ ಸ್ಥಳವಾದ ಬ್ರಹ್ಮಕುಂಡವಾದ ಗೋದಾವರಿ ತೀರದಲ್ಲಿ ರಾಜಸೇವಕರು 103 ಅಗ್ನಿಕುಂಡಗಳನ್ನು ವಿಶೇಷ ರೀತಿಯಲ್ಲಿ ಜೋಡಿಸಿದರು. ಇಡೀ ನಗರವು ಆ ದಿನವನ್ನು ಹಬ್ಬದ ದಿನವನ್ನಾಗಿ ಆಚರಿಸುತ್ತಿತ್ತು. ನಂತರ ವಾಸವಿ 102 ಗೋತ್ರಗಳ ದಂಪತಿಗಳನ್ನು, ನೀವು ನನ್ನೊಂದಿಗೆ ಈ ಪವಿತ್ರ ಬೆಂಕಿಯಲ್ಲಿ ಧುಮುಕುತ್ತೀರಾ ಎಂದು ಕೇಳಿದರು. ಅವರೆಲ್ಲರೂ ಉತ್ಸಾಹದಿಂದ ತಮ್ಮ ಒಪ್ಪಿಗೆಯನ್ನು ನೀಡಿದರು. ಆ ವ್ಯಕ್ತಿಗಳ ಮನಸ್ಸಿನಲ್ಲಿ ವಾಸವಿ ದೇವರ ಅವತಾರವಾಗಿರಬೇಕು ಎಂಬ ಬಲವಾದ ನಂಬಿಕೆ ಇತ್ತು. ಅವರು ಅವಳನ್ನು ತನ್ನ ನಿಜವಾದ ಸ್ವರೂಪ ಅಥವಾ ಸ್ವರೂಪವನ್ನು ತೋರಿಸಲು ಕೇಳಿಕೊಂಡರು. ಅವಳು ಮುಗುಳ್ನಗುತ್ತಾ ತನ್ನ ನಿಜವಾದ ಸ್ವರೂಪವನ್ನು ಬಹಿರಂಗಪಡಿಸಿದಳು. ಅದು ಸೂರ್ಯನ ಪ್ರಕಾಶವನ್ನು ಮೀರಿಸುವ ಹೊಳೆಯುವ ಕಾಂತಿ ಹೊಂದಿತ್ತು. ಅವಳು ಹೇಳಿದಳು, ನಾನು ಆದಿಪರಾಶಕ್ತಿಯ ಅವತಾರ. ಸ್ತ್ರೀಯ ಘನತೆಯನ್ನು ಕಾಪಾಡಲು ಮತ್ತು ಧರ್ಮವನ್ನು ರಕ್ಷಿಸಲು, ವಿಷ್ಣುವರ್ಧನನನ್ನು ನಾಶ ಮಾಡಲು ಮತ್ತು ವೈಶ್ಯರ ಔದಾರ್ಯವನ್ನು ಜಗತ್ತಿಗೆ ತಿಳಿಸಲು ನಾನು ಕಲಿಯುಗದಲ್ಲಿ ಇಲ್ಲಿಗೆ ಬರುತ್ತೇನೆ. ಅವಮಾನಿತನಾದ ಸತಿದೇವನು ಪವಿತ್ರ ಬೆಂಕಿಯಲ್ಲಿ ಪ್ರವೇಶಿಸಿದಂತೆ ನಾನು ಕೂಡ ಪವಿತ್ರ ಬೆಂಕಿಯಲ್ಲಿ ಧುಮುಕಿ ಇನ್ನೊಂದು ಲೋಕವನ್ನು ಪ್ರವೇಶಿಸುತ್ತೇನೆ. ಕುಸುಮಶ್ರೇಷ್ಠಿ ಕಳೆದ ಜನ್ಮದಲ್ಲಿ ಸಮಾಧಿ ಎಂಬ ಮಹಾನ್ ಸಂತನಾಗಿದ್ದನು, ಏಕೆಂದರೆ ಅವನು ತನ್ನ ಆಶಯದಂತೆ 102 ಗೋತ್ರಗಳ ಜನರೊಂದಿಗೆ ಮೋಕ್ಷವನ್ನು ಪಡೆಯಬಹುದು.
ಅದಕ್ಕಾಗಿಯೇ ನಾನು ನಿಮ್ಮೆಲ್ಲರನ್ನು ಆತ್ಮ ಬಲಿದಾನಕ್ಕೆ ಒಳಪಡಿಸಿಕೊಳ್ಳುವಂತೆ ಹೇಳಿದೆ. ವಾಸವಿ ಸಭೆಗೆ ದೇಶಭಕ್ತಿ, ಪ್ರಾಮಾಣಿಕತೆ, ಸಮಾಜ ಸೇವೆ, ಸಹಿಷ್ಣುತೆ ಇತ್ಯಾದಿಗಳ ಬಗ್ಗೆ ಅಂತಿಮ ನಿರ್ಗಮನ ಮತ್ತು ವಿಷ್ಣುವರ್ಧನನ ಮರಣದ ಬಗ್ಗೆ ಸಲಹೆ ನೀಡಿದರು. ದೇವಿಯ ತನ್ನ ಬಾಯಿಯಿಂದ ದೈವಿಕ ಮಾತುಗಳನ್ನು ಹೊರಬಂದ ತಕ್ಷಣ ಮತ್ತು ಜನರು ಅವಳನ್ನು ಮಾನವ ರೂಪದಲ್ಲಿ ನೋಡಿದಾಗ ಕಣ್ಮರೆಯಾದರು. ನಂತರ ಅವರೆಲ್ಲರೂ ತಮ್ಮ ದೇವರುಗಳನ್ನು ಧ್ಯಾನಿಸಿದ ನಂತರ ಪವಿತ್ರ ಬೆಂಕಿಯನ್ನು ಪ್ರವೇಶಿಸಿದರು. ವಿಷ್ಣುವರ್ಧನನಿಗೆ ಕೆಟ್ಟ ಶಕುನಗಳ ಬಂದರೂ ಅವನು ಮುಂದೆ ನಡೆದು ಪೆನುಗೊಂಡದ ಮುಖ್ಯ ದ್ವಾರವನ್ನು ತಲುಪಿದನು. ನಂತರ ಅವನ ಪತ್ತೇದಾರರು ನಗರದಲ್ಲಿ ನಡೆದಿದ್ದೆಲ್ಲ ವರದಿ ಮಾಡಿದರು. ಅವನಿಗೆ ಆ ದೊಡ್ಡ ಆಘಾತವನ್ನು ಸಹಿಸಲಾಗಲಿಲ್ಲ ಮತ್ತು ಅವನ ಹೃದಯವು ತುಂಡು ತುಂಡಾಯಿತು. ಅವನು ರಕ್ತವನ್ನು ವಾಂತಿ ಮಾಡಿಕೊಂಡು ಕೆಳಗೆ ಬಿದ್ದನು ಮತ್ತು ಅವನು ಇನ್ನು ಮುಂದೆ ಇರಲಿಲ್ಲ. ವಾಸವಿ ಆತ್ಮತ್ಯಾಗ ಮತ್ತು ವಿಷ್ಣುವರ್ಧನನ ಅಂತ್ಯವು ಪಟ್ಟಣದಾದ್ಯಂತ ಚರ್ಚೆಯಾಗಿತ್ತು. ಜನರು ವಿಷ್ಣುವರ್ಧನನ ಕೃತ್ಯಗಳನ್ನು ಖಂಡಿಸಿದರು ಮತ್ತು ಯುಗಪುರುಷ ವಾಸವಿ ಮತ್ತು ಅವಳ ಅಹಿಂಸಾತ್ಮಕ ತತ್ವವನ್ನು ಮೆಚ್ಚಿದರು. ದೇವತೆ ಶ್ರೀ ವಾಸವಿ ದೇವಿ ನಂತರದ ಇತಿಹಾಸದ ಅಂತಿಮ ನಿರ್ಗಮನ. ವಿಷ್ಣುವರ್ಧನನ ಮಗ ರಾಜರಾಜ ನರೇಂದ್ರ ಪೆನುಗೊಂಡಕ್ಕೆ ಧಾವಿಸಿ ಘಟನೆಯ ಬಗ್ಗೆ ಪಶ್ಚಾತ್ತಾಪ ಪಟ್ಟರು. ನಂತರ ವಿರೂಪಾಕ್ಷನು ಅವನನ್ನು ಸಮಾಧಾನಪಡಿಸಿ, ಸಹೋದರ, ಭೂತಕಾಲದ ಬಲವಾದ ಆಧಾರದ ಮೇಲೆ ವರ್ತಮಾನ ಮತ್ತು ಭವಿಷ್ಯವನ್ನು ಕಲಿಯೋಣ ಮತ್ತು ರೂಪಿಸೋಣ. ವಾಸವಿ ದೊಡ್ಡ ರಕ್ತಪಾತಕ್ಕೆ ಅವಕಾಶ ನೀಡದೆ ಜನರನ್ನು ರಕ್ಷಿಸಲು ಬಂದಿದ್ದಳು. ಅವಳ ಅಹಿಂಸೆ ಉತ್ತಮ ಫಲಿತಾಂಶವನ್ನು ನೀಡಿತು ಎಂದು ಹೇಳಿದರು. ನಂತರ ಅವರು ತಮ್ಮನ್ನು ತಾವು ಸಮಾಧಾನಪಡಿಸಿಕೊಂಡರು. ಭಾಸ್ಕರಾಚಾರ್ಯರ ಮಾರ್ಗದರ್ಶನದಲ್ಲಿ ವಿರೂಪಾಕ್ಷನು ಕಾಶಿ, ಗಯಾ ಮತ್ತು ಇತರ ಸ್ಥಳಗಳಂತಹ ಅನೇಕ ಯಾತ್ರಾ ಕೇಂದ್ರಗಳಿಗೆ ಭೇಟಿ ನೀಡಿದನು. ತೀರ್ಥಯಾತ್ರೆಯ ನೆನಪಿಗಾಗಿ ಅವನು ಪೆನುಗೊಂಡದಲ್ಲಿ ಪ್ರತಿ ಗೋತ್ರಕ್ಕೆ 101 ಲಿಂಗಗಳನ್ನು ಸ್ಥಾಪಿಸಿದರು. ನಂತರ ನರೇಂದ್ರನು ಗೌರವದ ಸಂಕೇತವಾಗಿ ವಾಸವಿಯ ಪ್ರತಿಮೆಯನ್ನು ಸ್ಥಾಪಿಸಿದನು. ಅಂದಿನಿಂದ ಮತ್ತು ಇಂದಿಗೂ ಎಲ್ಲ ವೈಶ್ಯರು ಅವಳಿಗೆ ಮತ್ತು ಅವಳನ್ನು ವೈಶ್ಯಕುಲ ದೇವತೆ ವಾಸವಿ ಕನ್ಯಕಾ ಪರಮೇಶ್ವರಿ ಎಂದು ಪರಿಗಣಿಸುತ್ತಾರೆ. ವಾಸವಿಯ ಜೀವನವು ಸ್ಮರಣೀಯವಾಗಿದೆ ಏಕೆಂದರೆ ಅಹಿಂಸೆಯ ಧಾರ್ಮಿಕ ಮೌಲ್ಯಗಳಲ್ಲಿ ಅವಳ ನಂಬಿಕೆ ಮತ್ತು ಮಹಿಳೆಯರ ಸ್ಥಾನಮಾನದ ರಕ್ಷಣೆಯಿಂದಾಗಿ ಪ್ರಪಂಚದಾದ್ಯಂತ ವೈಶ್ಯರ ಖ್ಯಾತಿಯ ಪ್ರಸರಣಕ್ಕೆ ಅವಳು ಮುಖ್ಯವಾಗಿ ಕಾರಣಳಾಗಿರುವುದರಿಂದ ಅವಳು ಅಮರಳಾಗುತ್ತಾಳೆ. ಲೌಕಿಕ ಸುಖಗಳನ್ನು ತಿರಸ್ಕರಿಸಿದ ವಾಸವಿ ವೈಶ್ಯರ ಮನಸ್ಸನ್ನು ಗೆದ್ದಳು ಮತ್ತು ಶಾಂತಿ ಮತ್ತು ಅಹಿಂಸೆಯ ಪ್ರತಿಪಾದಕಿಯನ್ನು ಎಲ್ಲರೂ ಸ್ಮರಿಸಬೇಕು. ನಮೋ ಶ್ರೀ ಕನ್ಯಕಾ ಪರಮೇಶ್ವರಿ ದೇವ್ಯೈ ನಮಃ. ವಾಸವಿಯು ಹುಟ್ಟಿದ ದಿನವನ್ನು ವಾಸವಿ ಜಯಂತಿ ಎಂದು ಹಾಗೂ ವಾಸವಿಯ ಅಗ್ನಿಪ್ರವೇಶದ ದಿನವನ್ನು ವಾಸವಿಯ ಅಗ್ನಿಪ್ರವೇಶದ ದಿನ ಎಂದು ಎಲ್ಲ ಆರ್ಯವೈಶ್ಯ ಕುಲಬಾಂಧವರು ಆಚರಿಸಿಕೊಂಡು ಬಂದಿದ್ದಾರೆ. ಜೈ ವಾಸವಿ. Subscribe to our channel. Thank you for watching videos.